ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಸೊ ಈ ವಿಡಿಯೋದಲ್ಲಿ ಒಂದು ವಿದ್ಯಾರ್ಥಿ ನನಗೆ ಸುಮಾರು ಸರಿ ಕಾಮೆಂಟನ್ನು ಹಾಕಿದ್ದಾರೆ. ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಇದು ಥರ್ಡ್ ಇಯರ್ PMB ಪಾಸ್ ಬಗ್ಗೆ ಇವರು ಮಾಹಿತಿಯನ್ನು ಕೇಳ್ತಾ ಇದ್ದಾರೆ. ಸೊ ಇದನ್ನು ನಾನು ಇವಾಗ ನೋಟ್ ಮಾಡಿಕೊಂಡು ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ನೋಡ್ತಾ ಇದ್ದೀರಿ. ಸೊ ಇದು ಪದೇ ಪದೇ ನನಗೆ ಕಾಮೆಂಟ್ ಹಾಕಿರುವಂಥದ್ದು. ಸೊ ಏನಾದರೂ ಒಂದು ಮ್ಯಾಟ್ರ್ ಇರ್ಬೋದು ಅಂದ್ಕೊಂಡು ಇದನ್ನು ಓದಿ ಇದಕ್ಕೆ ಸಂಬಂಧಪಟ್ಟಂಥ ಏನಾದರೂ ಒಂದು ಇನ್ಫಾರ್ಮೇಷನ್ಸ್ ಅಥವಾ ಏನಾದರೂ ಗೈಡ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಸೊ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದು ಬೇರೆ ವಿದ್ಯಾರ್ಥಿಗಳು ಕೂಡ ಹೆಲ್ಪ್ಫುಲ್ ಆಗ್ಬೋದು. ಏನಿಲ್ಲ, ಸಿಂಪಲ್ಲಾಗಿ ಇವರು ಏನು ಕ್ವಶನ್ ಕೇಳಿದಾರೆ ಅಂದರೆ ಇಲ್ಲಿ ನೋಡ್ತಾ ಇದ್ದೀರಿ. ಹಾಯ್ ಸರ್, ರೀಸೆಂಟ್ಲಿ ಪಾಸ್ಡ್ ಥರ್ಡ್ ಇಯರ್ ಇನ್ PMB. ಐ ಹ್ಯಾವ್ ನೀಡ್ ಟು ಒರಿಜಿನಲ್ ಡಾಕ್ಯುಮೆಂಟ್ಸ್ ಗೌರ್ಮೆಂಟ್ ಎಕ್ಸಾಮ್. ಸೊ ಅವ್ರಿಗೆ ಏನು ಬೇಕಾಗಿದೆ ಅಂದರೆ ಇವ್ರು ಥರ್ಡ್ ಇಯರ್ ಎಕ್ಸಾಮ್ ಪಾಸ್ ಆಗಿದ್ದಾರೆ. ಬಟ್ ಇವರಿಗೆ ತಮ್ಮ ಒರಿಜಿನಲ್ ಡಾಕ್ಯುಮೆಂಟ್ ಬೇಕಾಗಿದೆ. ಅಡ್ಮಿಷನ್ ಟೈಮಲ್ಲಿ SSLC PUC ಮಾರ್ಕ್ಸ್ ಕಾರ್ಡು TC ಕೊಟ್ಟಿರ್ತಾರಲ್ಲ, ಅದನ್ನು ಬೇಕಾಗಿದೆ ನನಗೆ. ಬಟ್ ಸಮ್ ಕಾಲೇಜಸ್, ಓಕೆ, ಇವರು ಸಮ್ ಕಾಲೇಜ್ ಅಂತ ಹೇಳ್ತಿದ್ದಾರೆ. ಮೇ ಬಿ ನಿಮ್ಮ ಕಾಲೇಜಲ್ಲಿ ಮಾತ್ರ ಇರಬಹುದು ಇದು. ಬಟ್ ಸಮ್ ಕಾಲೇಜಲ್ಲಿ ಈ ಥರ ಇಲ್ಲ. ಬಟ್ ಸಮ್ ಕಾಲೇಜಸ್ ಸ್ಟಿಲ್ ನಾಟ್ ರಿಟರ್ನಿಂಗ್ ಸ್ಟೂಡೆಂಟ್ಸ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಲೈಕ್ SSLC PUC ಮಾರ್ಕ್ಸ್ ಶೀಟ್ ಎಕ್ಸೆಟ್ರಾ. ಒಂದಷ್ಟು ಕಾಲೇಜುಗಳು ಏನು ಮಾಡ್ತಾಯಿಲ್ಲ ಅಂತಂದರೆ ಡಾಕ್ಯುಮೆಂಟ್ಗಳನ್ನು ರಿಟರ್ನ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಯಾಕೆ ಅಂತ ನೋಡಿದಾಗ ಕಾಲೇಜ್ ಡಿಮಾಂಡಿಂಗ್ 5000 to 6000. ಓಕೆ, ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಕಾಲೇಜುಗಳು ಪ್ರಿನ್ಸಿಪಲ್ ಅಥವಾ ಹೆಡ್ ಆಫ್ ದಿ ಕಾಲೇಜ್ನವರು ಆ ಡಾಕ್ಯುಮೆಂಟ್ ಕೇಳಕ್ಕೆ ಹೋದಾಗ SSC ನಂದು ಕೋರ್ಸ್ ಮುಗಿದಿದೆಯಪ್ಪ, ನಂದು ಒರಿಜಿನಲ್ ಡಾಕ್ಯುಮೆಂಟ್ ಕೊಡು ಅಂತ ಕೇಳಕ್ಕೆ ಹೋದಾಗ ಅವರು 5,000 to 6,000 ರೂಪಾಯಿ ಡಿಮಾಂಡ್ ಮಾಡ್ತಾ ಇದ್ದಾರೆ. ಆಮೇಲೆ ಗಿವಿಂಗ್ ಬ್ಯಾಕ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಫಾರ್ ಸ್ಟೂಡೆಂಟ್ಸ್. ಸೊ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವಾಪಸ್ ಕೊಡಬೇಕಂತಂದರೆ 5,000 to 6,000 ರೂಪಾಯಿ ಡಿಮಾಂಡ್ ಮಾಡ್ತಾ ಇದ್ದಾರೆ. ಪ್ರಿನ್ಸಿಪಲ್ ಅಂದರೆ ಅವ್ರು ಹೇಳ್ತಾ ಇದ್ದಾರೆ, ಸೇಯಿಂಗ್ ವಿ ಹ್ಯಾವ್ ಟು ಪೇ ಪ್ಯಾರಾಮೆಡಿಕಲ್ ಬೋರ್ಡ್ ಡಾಕ್ಯುಮೆಂಟ್ ರಿಟರ್ನ್ ಫೀಸ್ 5,000. ಸೊ ಹೇಳ್ತಾ ಇದ್ದಾರಂತ ಇವರು. ನೋಡಿ ಹೆಂಗೆ ಹೇಳ್ತಾ ಇದ್ದಾರೆ ಇವರೆಲ್ಲ. ಪ್ರಿನ್ಸಿಪಲ್ ಅವರು ಅಥವಾ ಕಾಲೇಜಿಗೆ ಸಂಬಂಧಪಟ್ಟವ್ರು ಹೇಳ್ತಾ ಇದ್ದಾರೆ, ಪ್ಯಾರಾಮೆಡಿಕಲ್ ಬೋರ್ಡಿಂದ ಡಾಕ್ಯುಮೆಂಟ್ ತೊಗೊಂಬರ್ಬೇಕಂದ್ರೆ 5,000 ರೂಪಾಯಿ ಬೋರ್ಡಿಗೆ ತೊಗೊಬೇಕಂತೆ. ಓಕೆ, ಇವರು ಹೇಳ್ತಾ ಇರೋ ಕಾಲೇಜಿನವ್ರು ಹೇಳ್ತಾ ಇದ್ದಾರಂತೆ ಏನಂದರೆ ಬೋರ್ಡಿಗೆ 5,000 ರೂಪಾಯಿ ತೊಗೊಂಬರ್ಬೇಕಪ್ಪ, ಅದಕ್ಕೆ ನಿನಗೆ ಒರಿಜಿನಲ್ ಡಾಕ್ಯುಮೆಂಟ್ ಬೇಕಂತಂದರೆ ಬೋರ್ಡಿಗೆ ಪೇ ಮಾಡಬೇಕು, ಅದಕ್ಕೆ ನೀನು 5,000 ರೂಪಾಯಿ ಕೊಡು, 6,000 ರೂಪಾಯಿ ಕೊಡು ಅಂತ ಕಾಲೇಜವರು ಹೇಳ್ತಾ ಇದ್ದಾರಂತೆ. ಈಸ್ ಇಟ್ ಟ್ರೂ ಆರ್ ರಾಬರಿ ಅಂತ ಇವ್ರು ಕೇಳ್ತಾ ಇದ್ದಾರೆ. ಇದು ಸತ್ಯನಾ, ಇದು ಸುಳ್ಳ ಅಂತ ಇವ್ರು ಕೇಳ್ತಾ ಇರೋದು ನನಗೆ ಪ್ರಶ್ನೆ. ಸೊ ನೋಡಿ, ಈ ರೀತಿ 5,000 to 6,000 ರೂಪಾಯಿ ಪ್ಯಾರಾಮೆಡಿಕಲ್ ಬೋರ್ಡಲ್ಲಿ ಕೇಳೋದಿಲ್ಲ. ನಿಮ್ಮಲ್ಲಿ 1 ರೂಪಾಯಿ ಕೇಳೋದಿಲ್ಲ ಅವರು. ನಿಮ್ಗೆ ಏನಾದರೂ ಡೂಪ್ಲಿಕೇಟ್ ಮಾರ್ಕ್ಸ್ ಕಾರ್ಡು ಅಂದರೆ ಯಾವುದು ಪ್ಯಾರಾಮೆಡಿಕಲ್ ಡೂಪ್ಲಿಕೇಟ್ ಮಾರ್ಕ್ಸ್ ಕಾರ್ಡ್ ಬೇಕಂದರೆ ಅಥವಾ ಡಿಪ್ಲೊಮಾ ಸರ್ಟಿಫಿಕೇಟ್ ಬೇಕಂತಂದರೆ, ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಬೇಕಂತಂದರೆ ಮತ್ತು ಬೇರೆ ಸರ್ವೀಸ್ಗಳು ಬೇಕಂದ್ರೆ ಅಷ್ಟೇ ನಿಮಗೆ ಏನು ಮಾಡ್ತಾರೆ, ಫೀಸನ್ನು ಕೇಳ್ತಾರೆ. ಅದು ಆನ್ಲೈನ್ ಮುಖಾಂತರ ಡೈರೆಕ್ಟ್ ಬೋರ್ಡಿಗೆ ತುಂಬಬೇಕು. ಆದರೆ ಈ ರೀತಿಯಾಗಿ ನಿಮ್ಮ SSLC, ನಿಮ್ಮ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಗಳನ್ನು, ನಿಮ್ಮ ಡಾಕ್ಯುಮೆಂಟ್ಗಳನ್ನು ಪ್ಯಾರಾಮೆಡಿಕಲ್ ಬೋರ್ಡ್ ಅವ್ರು ಕೊಡಬೇಕಂದ್ರೆ ದುಡ್ಡನ್ನು ಕೇಳೋದಿಲ್ಲ. ಇದು ಕಂಪ್ಲೀಟಾಗಿ ನೀವು ಹೇಳಿದ ಹಾಗೆ ಇಟ್ ಈಸ್ ಅ ಟ್ರೂ ರಾಬರಿ. ಆ ಒಂದು ಕಾಲೇಜುಗಳು ನಿಮ್ಮಿಂದ ರಾಬರಿ ಮಾಡ್ತಾ ಇದ್ದಾವೆ. ಸೊ ಆಮೇಲೆ ಇವರು ಲಾಸ್ಟಿಗೆ ಹೇಳ್ತಾ ಇದ್ದಾರೆ, ಪ್ಲೀಸ್ ಬ್ರಿಂಗ್ ದಿಸ್ ಇಶ್ಯೂ ಟು ದ PMB. ನೋಡಿ ಇವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇದನ್ನು ನೀವು ಪ್ಯಾರಾಮೆಡಿಕಲ್ ಬೋರ್ಡ್ ಕಣ್ಣಿಗೆ ತೋರಿಸ್ರಿ ಅಂತ ಹೇಳ್ತಾ ಇದ್ದಾರೆ. ಪ್ಯಾರಾಮೆಡಿಕಲ್ ಬೋರ್ಡ್ ಕಣ್ಣು ಇಲ್ಲ, ಇದನ್ನು ನಾನು ಕ್ಲಿಯರಿಫೈ ಮಾಡ್ತೀನಿ. ಪ್ಯಾರಾಮೆಡಿಕಲ್ ಬೋರ್ಡಿಗೆ ಕಣ್ಣಿಲ್ಲ. ಮೆಡಿಕಲ್ ಬೋರ್ಡು ಒಂದು ಏನಪ್ಪ ಅಂದ್ರೆ ಬಿಲ್ಡಿಂಗ್ ಮಾತ್ರ, ಅದು ಆ ಬಿಲ್ಡಿಂಗಿಗೆ ಕಣ್ಣಿಲ್ಲ, ಅದಕ್ಕೆ ಆಕಾರ ಇಲ್ಲ. ಅದಕ್ಕೆ ಆಕಾರ ಇದೆ ಆದರೆ ಅದಕ್ಕೆ ಮನಸ್ಸಿಲ್ಲ, ಅದಕ್ಕೆ ಕಣ್ಣಿಲ್ಲ, ಅದಕ್ಕೆ ಬ್ರೈನ್ ಇಲ್ಲ ಪ್ಯಾರಾಮೆಡಿಕಲ್ ಬೋರ್ಡಿಗೆ. ಓಕೆ, ಆದರೆ ಇದನ್ನು ಎಷ್ಟು ಕೂಡ ಹೇಳಿದರೂ ಕೂಡ ಇದು ಯೂಸ್ ಆಗೋದಿಲ್ಲ. ಯಾಕಂದರೆ ನೀವು ಸೆಟ್ ಆಗಿಬಿಟ್ಟಿದ್ದೀರಾ ವಿದ್ಯಾರ್ಥಿಗಳು, ನೀವೆಲ್ಲರೂ ಏನಾಗಿದ್ದೀರಾ, ಸೆಟ್ ಆಗಿಬಿಟ್ಟಿದ್ದೀರಾ ದುಡ್ಡನ್ನು ಕೊಡಲಿಕ್ಕೆ. ಹೀಗಾಗಿ ನಿಮ್ಗಳಿಂದ ರಾಬರಿ ಮಾಡ್ಕೊತಾರೆ. ಈ ಥರ ಪ್ಯಾರಾಮೆಡಿಕಲ್ ಬೋರ್ಡಿಂದ ಯಾವುದೇ ಥರಂಥ ಎಕ್ಸ್ಟ್ರಾ ದುಡ್ಡುಗಳನ್ನು ಕೇಳೋದಿಲ್ಲ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು.